ನನ್ನ ಹೆಸರಲ್ಲಿರೋ ಆಸ್ತಿನ ನನ್ನ ಮೊಮ್ಮಗನ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ತಗೊಳ್ಳಿಮ್ಮ. ಬರ್ತೀನಮ್ಮ. ಒಳ್ಳೇದು. ಬರ್ತೀನಿ. ಈ ಆಸ್ತಿನೆಲ್ಲ ನನ್ನ ಮೊಮ್ಮಗ ಹುಟ್ಟಿದ ದಿನ ಅವನು ಉಡುಗೊರೆಯಾಗಿ ಕೊಡ್ತೀನಿ. ಲೋ ಮೋಕ್ಷ, ನೀನು ತುಂಬಾ ಅದೃಷ್ಟವಂತ ಕಣೋ. ನಿಮ್ಮಜ್ಜಿ ಇವಾಗ್ಲೇ ನಿನ್ ಹೆಸರಿಗೆ ಎಲ್ಲ ಆಸ್ತಿನೂ ಬರ್ಕೊಟ್ಬಿಟ್ಟಿದ್ದಾಳೆ. ಅನುಪಮ ಅವ್ರ ಹೆಸರಿನಲ್ಲಿರೋ ಆಸ್ತಿನೆಲ್ಲ ಮೊಮ್ಮಗ ಮೋಕ್ಷನ ಹೆಸರಿನಲ್ಲಿ ಬರ್ದಿರೋ ಹಾಗೆ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಏನೇ ಇದು? ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಮ್ಮಮ್ಮ ಬಂದ್ರೆ ನಿನ್ಗೊಂದ್ ಸರಿಯಾದ ಗತಿ ಕಾಣಿಸ್ತಾರೆ. ನಾನ್ ಕೋಪ ಮಾಡ್ಕೊಂಡಿರೋದು ನನ್ ಬಗ್ಗೆ ಅಲ್ಲ, ನಮ್ ಬಗ್ಗೆ. ಮಧ್ಯದಲ್ಲಿ ನನ್ ವಿಷಯ ಯಾಕೆ ಬಂತು? ಮತ್ತಿನ್ ಏನ್ರಿ, ಅಣ್ಣ ತಮ್ಮಂದ್ರಿಗೆ ಮಕ್ಳು ಯಾರು ಇಲ್ಲ ಅಂದ್ರೆ ಬೇರೆಯವರ ಆಸ್ತಿ ಹಂಚ್ಕೊಳ್ತಾರೆ ಅಂದ್ರೆ ಈಗ ನಿನ್ ಉದ್ದೇಶ ಏನು? ನಾನ್ ಹೇಳ್ತಿರೋದು ನಿಮಗ್ ಅರ್ಥ ಆಗ್ತಿಲ್ವಾ? ಏನೇ ಅರ್ಥ ಆಗೋದು? ಈಗ ಅನುಪಮ ಅಮ್ಮ ಮೋಕ್ಷನ್ಗೆ ಆಸ್ತಿ ಬರ್ಕೊಟ್ಟಿದ್ದಾರೆ, ಅದೇ ತಾನೇ ನಿನ್ಗೆ ನೋವು? ಅಂದ್ರೆ ನಿಮ್ಗೇನು ಅನಿಸ್ತಿಲ್ವಾ? ಹೋಗಿ ಹೋಗಿ ಮೊಮ್ಮಗಂಗೆ ಆಸ್ತಿ ಬರ್ದ್ ಕೊಡೋದಂದ್ರೆ ಏನು? ಅದ್ ನಮ್ಗೆ ಕೊಡ್ಬೋದಿತ್ತಲ್ವಾ? ಏನೇ ಸುಮ್ನೆ ಇದ್ದೀನಿ ಅಂತ ನಿನಗಿಷ್ಟ ಬಂದಂಗೆ ಆಡ್ತಿದ್ಯಾ? ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ಅದು ಅನುಪಮ ಅಮ್ಮನ ಆಸ್ತಿ, ಏನ್ ಮಾಡ್ಬೇಕು ಅನ್ನೋದು ಅವರಿಷ್ಟ. ಅವ್ರ ಆಸ್ತಿ ಅಂತಿರಲ್ರಿ, ಅದು ನಿಮ್ಮ ಅಣ್ಣನ ಆಸ್ತಿ. ಗಂಡ ಹೆಂಡತಿ ಆದ್ಮೇಲೆ ಅವರ ಆಸ್ತಿ ಇವರ ಆಸ್ತಿ ಅಂತ ಬೇರೆ ಆಗೋದಿಲ್ಲ, ಅದು ಇಬ್ಬರ ಆಸ್ತಿ. ಇಲ್ಲೇ ಇರ್ತಾರಲ್ವಾ, ಅವ್ರ ಆಸ್ತಿ ತಗೊಂಡ್ ಏನ್ ಮಾಡ್ತಾರೆ? ಅದಕ್ಕೆ ಅಲ್ವಾ ಸಲೀಸಾಗಿ ಮೊಮ್ಮಗಂಗ್ ಬರ್ದ್ ಕೊಟ್ಟಿದ್ದು. ಅದೇ ಆಸ್ತಿ ನಿನ್ ಹತ್ರ ಇದ್ದು ಮಕ್ಳಿಲ್ಲ ಅಂದಿದ್ರೆ ನೀನ್ ಕೊಡ್ತಾ ಇದ್ಯಾ? ಅಣ್ಣನ್ಗೆ ಸಮನಾಗಿ ಆಸ್ತಿನ ನನಗೂ ಕೊಟ್ಟಿದ್ರು, ಆದ್ರೆ ನಾನೇ ಅತಿ ಆಸೆಯಿಂದ ನನ್ನ ಆಸ್ತಿನೆಲ್ಲ ಕಳ್ಕೊಂಡೆ. ನಮ್ಮ ಹತ್ರ ಇಲ್ಲ ಅಂತ ಬೇರೆಯವ್ರ ಆಸ್ತಿ ಮೇಲೆ ಕಣ್ಣು ಹಾಕ್ಬಾರ್ದು. ಕಷ್ಟಪಟ್ಟು ನಾವು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ಆ ಜೈಲ್ ಊಟ ತಿಂದು ತಿಂದು ನಾಲ್ಗೆ ಎಲ್ಲ ಕೆಟ್ಟೋಗಿ ಹೇಗ್ ತಿಂತಾ ಇದನ್ ನೋಡು.
ಈಗ್ಲಾದ್ರೂ ನಾನು ಹೇಳೋದನ್ನ ಕೇಳೋ. ಇನ್ನಾದ್ರೂ ಬುದ್ಧಿವಂತನಾಗಿ ಕೆಲಸ ಮಾಡೋ. ಒಂದ್ ಕಡೆ ಇವಳು ತಾಯಿ ಆಗ್ತಿದ್ದೀನಿ ಅಂತಿದ್ದಾಳೆ, ನೀನ್ ನೋಡಿದ್ರೆ ಆ ಶೌರ್ಯನ್ ನೋಡಕ್ ಹೋಗ್ತೀನಿ ಅಂತೀಯ. ಯೋಚನೆ ಮಾಡೇ ನಿರ್ಧಾರ ತಗೊಂಡ್ರದಮ್ಮ. ನೋಡು, ನನ್ ಮಾತ್ ಕೇಳ್ದೇನೆ ನಿನ್ಗೆ ಈ ಸ್ಥಿತಿ ಬಂದಿರೋದು. ಈಗ್ಲಾದ್ರೂ ನನ್ ಮಾತ್ ಕೇಳಿದ್ರೆ ಸರಿ, ಇಲ್ಲ ನಿಮ್ ಇಷ್ಟ ಬಂದಂಗ್ ಮಾಡ್ಕೋತೀರಾ? ನಿಮ್ ಮಧ್ಯಕ್ಕೆ ನನ್ನನ್ನ ಕರಿಬೇಡಿ. ನಿಮ್ಮಮ್ಮ ಸತ್ತೋದ್ಲು ಅಂತ ತಿಳ್ಕೊಂಡು ಅವ್ರ ಹತ್ರನೇ ಹೋಗಿ. ಅತ್ತೆ, ಈಗ ನಾನು ಗರ್ಭಿಣಿ ಆಗಿದ್ದೀನಿ, ಅಲ್ಲಿಗೆ ಹೋಗ್ಬೇಡ ಅಂದ್ರೆ ನೀವು ನನಗೆ ಸೀಮಂತ ಮಾಡ್ತೀರಾ? ಹಾಸ್ಪಿಟ್ಲ್ ಖರ್ಚೆಲ್ಲ ನೀವೇ ನೋಡ್ಕೋತೀರಾ? ನೀನ್ ಮಾತಾಡ್ಬೇಡ್ವೆ, ನನ್ ಮೈಯೆಲ್ಲ ಉರಿಯುತ್ತೆ. ಅವ್ನ್ ನೋಡಿದ್ರೆ 4 ತಿಂಗಳು ಜೈಲಲ್ಲಿದ್ದ. ನಾನ್ ನಿನ್ ಕಣ್ಣು ಕಾಣಿಸ್ಕೊಳ್ದೆ ತಪ್ಪಿಸ್ಕೊಂಡು ತಿರುಗ್ತಿದ್ದೆ. ಅವನ್ ಇಲ್ದೇನೆ ನಿನ್ ತಾಯಿ ಆಗ್ತಿದ್ಯಾ ಅಂದ್ರೆ ಹೇಗೆ ಆಯ್ತು? ಅಮ್ಮ, ಸಂಪದ ಬಗ್ಗೆ ಹಾಗೆ ಮಾತಾಡ್ಬೇಡ. ಸಂಪದ ಬೆಂಕಿ. ಹಾ, ಬೆಂಕಿ. ನನಗ್ ಗೊತ್ತಿಲ್ವಾ ಇವಳ ಬಗ್ಗೆ? ನೀನ್ ಯಾವತ್ ಇವಳನ್ನ ಮದ್ವೆ ಮಾಡ್ಕೊಂಡು ಅವತ್ತಿಂದ ದರಿದ್ರ ಅನ್ನೋದು ನಮ್ ಹಿಂದೆನೆ ಬಿದ್ದಿದೆ. ಹೌದು, ಮತ್ತೆ ನಾನ್ ಬರೋಕ್ ಮುಂಚೆ ನಿಮ್ದು ಜಮೀನ್ದಾರ್ ಫ್ಯಾಮಿಲಿ ನೋಡಿ. ನಾನ್ ಬಂದ ಮೇಲೆ ಬೀದಿಗೆ ಬಂದಿದ್ದು. ನೋಡ್ದ್ಯೇನೋ ಅವಳು ಹೇಗ್ ಮಾತಾಡ್ತಾ ಇದ್ದಾಳೆ? ಮಧ್ಯದಲ್ಲಿ ಇವಳು ಬೇರೆ. ಹೇಳೆ. ಅಮ್ಮ ಅಮ್ಮ. ಅಬ್ಬಬ್ಬಾ, ಹೇಳ್ಬಿಟ್ಟಾಳು, ಇಲ್ಲ ಹತ್ಬಿಟ್ಟು ಹೇಳೆ. ನೀನ್ ಅಳುನೇ ಕೇಳಿಸ್ತಾ ಇದೆ, ಮಾತೆ ಕೇಳಿಸ್ತಿಲ್ಲ. ಅಳ್ತಾ ಇದ್ದಾಳ? ಇಲ್ಲಿ ಕೊಡು. ಏನಾಯ್ತಕ್ಕ? ಯಾಕೆ ಅಳ್ತಾ ಇದ್ಯಾ? ಏನಾಯ್ತಕ್ಕ? ಸಿದ್ದು, ಹೋಯ್ತು ಕಣೋ, ಆಸ್ತಿ ಅಷ್ಟು ಹೋಯ್ತು. ಆ ಅನುಪಮ ಅಮ್ಮ ಆಸ್ತಿನೆಲ್ಲ ಮೊಮ್ಮಗನ ಹೆಸರಿಗೆ ಬರೆದು ಬಿಟ್ರು. ಹಾಗೆ ಹೀಗೆ ಬರೀತಾರೆ. ಆಸ್ತಿ ಎಲ್ಲ ನಮಗ್ ಬರ್ಬೇಕಲ್ವಾ ಅಂತ ಹೇಳಿದ್ರೆ ನಿಮ್ ಭಾವ ನನಗ್ ಚೆನ್ನಾಗಿ ಹೊಡೆದ್ ಬಿಟ್ರು ಸಿದ್ದು. ಒಟ್ನಲ್ಲಿ ತುಂಬಾ ದೊಡ್ಡ ಗುಡ್ ನ್ಯೂಸ್ ಹೇಳ್ದೆ ಅಕ್ಕ. ಏನೋ ನಾನಿಲ್ಲಿ ಅಳ್ತಿದ್ರೆ ಗುಡ್ ನ್ಯೂಸ್ ಅಂತಿದ್ಯಲ್ಲೋ? ಹೇಳಿದ್ರು ನಿಂಗೆ ಈಗ ಅರ್ಥ ಆಗಲ್ಲ ಅಲ್ವಾ? ಬಿಡು. ಅಯ್ಯೋ ಸಿದ್ದು. ಅಮ್ಮ, ಅದೃಷ್ಟ ಬಾಗ್ಲು ತಟ್ಟದು ಅಂದ್ರೆ ಇದೆ. ನಾನ್ ಸಾಧಿಸದೇ ಇರೋದು ಸಂಪದ ತಾಯಿ ಯಾಕೆ ಸಾಧಿಸ್ತಾಳೆ? ಎಲ್ರೂ ಮೋಕ್ಷನ ಹುಟ್ಟಿದ ಹಬ್ಬಕ್ಕೆ ಸಿದ್ಧತೆ ಮಾಡ್ತಿದ್ದೀರಾ? ಮಾಡ್ಲೇಬೇಕಲ್ಲಮ್ಮ. ಒಳ್ಳೆ ಕೇಕಿಗೆ ಆರ್ಡರ್ ಮಾಡಿ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಬರ್ತಾರಲ್ವಾ, ಚಾಕ್ಲೇಟ್ ಕೂಡ ತರಿಸ್ಬಿಡಿ. ಅದೆಲ್ಲ ತಂದಾಯ್ತು ತಾತ. ಮೊದ್ಲು ಮೋಕ್ಷನ್ಗೆ ಒಳ್ಳೆ ಬಟ್ಟೆ ತಗೊಂಡ್ ಬನ್ನಿ. ಕಂದನ್ ಬರ್ಡೇಗೆ ಅಂತ ಮೊನ್ನೆನೇ ಆಫೀಸರ್ ಹೊಸ ಡ್ರೆಸ್ ತಂದ್ರು. ಅಮ್ಮವ್ರೆ, ಯಜಮಾನ್ರೆ. ಏನಾಯ್ತಾ? ಯಾಕೆ ಹಾಕಿ ಕಿರಿಸ್ತಿದ್ಯಾ? ಒಂದ್ಸಲ ಅಲ್ಲಿ ನೋಡಿ ಯಜಮಾನ್ರೆ.
ನಿನ್ಗೆ ಮತ್ತೆ ನಮ್ ಕಣ್ಮುಂದೆ ಬಂದ್ ನಿಂತಿದ್ಯಾ? ಅತ್ತಿಗೆ ಅತ್ತಿಗೆ ಪ್ಲೀಸ್. ನನ್ ಮಗನ್ನೇ ಸಾಯ್ಸೋಕ್ ನೋಡ್ತೀಯನೋ? ನನ್ ಮಡ್ಲನ್ನ ಬರದು ಮಾಡೋದಕ್ ನೋಡ್ತೀಯಾ? ನಿನ್ನನ್ ಬದ್ಕಕ್ ನಾನ್ ಬಿಡಲ್ವೋ? ಬದ್ಕಕ್ ನಾನ್ ಬಿಡಲ್ಲ. ಅತ್ತಿಗೆ ಅಷ್ಟಕ್ಕೂ ಆ ಸಂಪದಂಗ್ ಬೈಬೇಕು ಕಣೋ. ಅವಳಿಂದಾನೆ ನನ್ ಮನೆ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು. ನನ್ ಮಗನ್ನ ಮದ್ವೆ ಮಾಡ್ಕೊಂಡು ಅವನು ಬೇಡ ಅಂತ ನಿನ್ ಜೊತೆ ಹೊರಟೋದ್ಲು. ಆಸ್ತಿಗೋಸ್ಕರ ಏನೆಲ್ಲ ಮಾಡ್ಬಿಟ್ರು ನಿನ್ನ. ಸ್ವಲ್ಪ ಇರು ದಮಯಂತಿ. ಮತ್ಯಾಕ್ ಬಂದಿದ್ಯೋ? ಯಾರ್ ಪ್ರಾಣ ತೆಗೆಯೋದಕ್ ಬಂದಿದ್ಯಾ? ಇಷ್ಟು ದಿವಸ ವೇಷ ಬದಲಾಯಿಸ್ಕೊಂಡು ಕದ್ದು ಮುಚ್ಚಿ ಬರ್ತಾ ಇದ್ದ. ಈಗ ನೇರವಾಗಿ ಮನೆಗೆ ಬರುವಂತ ಧೈರ್ಯ ಮಾಡಿದ್ದಾನೆ. ಇವನ ಹತ್ರ ಮಾತ್ಯಾಕೆ ಶೌರ್ಯ? ಇವನು ಮತ್ತೆ ಸಿಗಲ್ಲ. ಸಾವನ್ನ ಹುಡ್ಕೊಂಡ್ ಬಂದಿದ್ದಾನೆ. ಇನ್ನು ಯಾಕೆ ನೋಡ್ತಿದ್ಯಾ? ಆ ಗನ್ ತಂದು ಇವನ್ನ ಸುಟ್ಟಿ ಸಾಯಿಸು. ಒಂದಲ್ಲ 2 ಸಲ ಅಲ್ಲ, ಎಷ್ಟೋ ಸಲ ಆಫೀಸರ್ ಪ್ರಾಣ ತೆಗೆಯೋಕ್ ಬಂದಿದ್ದ. ಇಲ್ಲಿವರೆಗೂ ಯಾರ ಕಣ್ಣಿಗೂ ಕಾಣಿಸ್ದೆ ತಪ್ಪಿಸ್ಕೊಂಡಿದ್ದ. ಇವಾಗ ಹೇಗ್ ತಪ್ಪಿಸ್ಕೋತಾನೆ? ಆಫೀಸರ್, ಸ್ಟೇಷನ್ ಕಾಲ್ ಮಾಡಿ ಮೊದಲು ಅರೆಸ್ಟ್ ಮಾಡಿಸಿ. ಏಯ್, ನೀನು ಜೈಲಲ್ಲಿ ಇರ್ಬೇಕಾದವನು, ಹೊರಗಡೆ ಹೇಗೋ ಬಂದೆ? ಏಯ್, ಬಾಯ್ ಬಿಡೋ. ಹೇಗ್ ಬಂದೆ? ಜೈಲಿಂದ ತಪ್ಪಿಸ್ಕೊಂಡ್ ಬಂದ್ಯಾ? ಹೇಳು. ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು. ಮಾತಾಡು. ಶೌರ್ಯನ್ ಪ್ರಾಣ ತೆಗಿಯೋಕ್ ನೋಡಿ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕು ಅಂತ ಅಂದ್ಕೊಂಡಿದ್ ಸಾಲ್ದು ಅಂತ ಇನ್ನೂ ಏನಾದ್ರೂ ಮಾಡಕ್ ಬಂದಿದ್ಯಾ? ದುಡ್ಡುಗೋಸ್ಕರ ಪ್ರಾಣ ತೆಗಿಯೋನು ಇನ್ಯಾಕ್ ಬರ್ತಾನೆ? ಶೌರ್ಯ, ನಿಂತ್ಕೊಂಡು ನೋಡ್ತಿದ್ಯಲ್ಲ, ಹೋಗಿ ಗನ್ ತಂದು ಶೂಟ್ ಮಾಡಿ ಸಾಯಿಸು. ಬೇಡ ಅತ್ತಿಗೆ. ತಡ ಮಾಡಬೇಡಿ ಆಫೀಸರ್. ಕೈಗೆ ಸಿಗ್ದಾಗ್ಲೆಲ್ಲ ಸುಮ್ಮನೆ ಬಿಟ್ಟಿದ್ದಕ್ಕೆ ಇವರು ನಿಮ್ ಪ್ರಾಣ ತೆಗಿಬೇಕು ಅಂತ ನೋಡಿದ್ದು. ಮತ್ತೆ ಅವಕಾಶ ಕೊಡಬೇಡಿ. ಅಮ್ಮ ಅಮ್ಮ ಅಂತಿದ್ದಾಗ ನೀನು ನನ್ನ ಮಗ ಇದ್ದ ಹಾಗೆ ಅಂತ ನಾನು ಅಂದ್ಕೊಳ್ತಿದ್ದೆ. ಅಂತ ನೀನು ನನ್ನ ಮಗಳ ಜೀವನನ ಹಾಳು ಮಾಡಬೇಕು ಅಂತ ನೋಡ್ತಾ ಇದೀಯಾ? ಇಷ್ಟು ಕೈಯವನು ಮನೆ ಎದುರುಗಡೆ ಬಂದಿದ್ದೆ ತಪ್ಪು. ಮೊದಲು ಅವನು ಕತ್ತಿಡ್ದು ಆಚೆ ತಳಿ. ಎಲ್ಲಿ ಕಳ್ಸೋದು? ಇವನನ್ನ ನೇರವಾಗಿ ಸ್ಮಶಾನಕ್ಕೆ ಕಳಿಸ್ಬೇಕು. ರಾಕ್ಷಸ, ಮಾಡೋದೆಲ್ಲ ಮಾಡಿ ಅಮಾಯಕನ್ ತರ ಬಂದ್ ನಿಂತಿದ್ಯಲ್ಲೋ. ನಿನ್ನಂತವನ್ನ ಏನ್ ಮಾಡಿದ್ರು ತಪ್ಪಿಲ್ಲ. ಅತ್ತೆ, ಹೊಡಿಬೇಡಿ ಅತ್ತೆ. ಅವನಿಗೆ ಹೊಡೆದ್ರೆ ಬೈದ್ರೆ ಬುದ್ಧಿ ಬರಲ್ಲ. ಅಷ್ಟಕ್ಕೂ ಅವ್ನು ಮನುಷ್ಯ ಆಗಿದ್ರೆ ತಾನೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಕ್ಕೆ. ನಮ್ ಶೌರ್ಯನ್ ಪ್ರಾಣ ತೆಗಿಬೇಕು ಅಂತ ಅನ್ಕೊಂಡವನ್ ಬಗ್ಗೆ ಇನ್ನೂ ಯೋಚಿಸೋದೇನಿದೆ? ಶೌರ್ಯ, ಗನ್ ತಗೊಂಡ್ ಬಾ. ಶೌರ್ಯ, ನಿನ್ ಕೈಲಿ ಆಗಲ್ಲ ಅಂದ್ರೆ ಹೇಳು. ನಾನೇ ಇವನ್ನ ಸಾಯಿಸಿ ನೇರವಾಗಿ ಜೈಲ್ಗೆ ಹೋಗಿ ಕುತ್ಕೋತೀನಿ. ಅಯ್ಯೋ ಅತ್ತಿಗೆ.
ಆಫೀಸರ್, ಮನುಷ್ಯರ ಬಗ್ಗೆ ಆದ್ರೆ ಯೋಚನೆ ಮಾಡ್ಬೋದು, ಇಂಥ ಮೃಗಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕಲ್ಯಾಣಿ, ಸುಟ್ಟು ಬಿಸಾಕಿ ಆಫೀಸರ್. ಸಾಯಿಸ್ಬಿಡಿ, 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 ಸಾಯಿಸ್ಬಿಡಿ. ನನ್ನಂತವ್ನು ಬದುಕಬಾರ್ದು, ಸಾಯಿಸಿ. ನೀವೆಲ್ಲರೂ ಸೇರಿ ದ್ವೇಷ ತೀರಿಸ್ಕೊಳ್ಳಿ ನನ್ನ ಮೇಲೆ. ಹೌದು, ನಾನು ಕೆಟ್ಟವನೇ. ನಿಮ್ ಪ್ರಾಣ ತೆಗಿಬೇಕು ಅಂತ ನೋಡ್ದೆ. ನನ್ನಂತವನು ಬದುಕಬಾರ್ದು. ಸಾಯಿಸು ಶೌರ್ಯ, ಸಾಯಿಸು, 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 ಸಾಯಿಸು. ಆಫೀಸರ್, ಇವನು ನಾಟಕ ಆಡ್ತಾ ಇದ್ದಾನೆ, ಅವನ್ನ ನಂಬೇಡಿ. ಬೇಡ. ಇಷ್ಟು ಜನ ಬಯ್ಯೋ ನನ್ ಬದುಕು ನನಗೂ ಅಸಹ್ಯ ಅನಿಸ್ತಿದೆ. ಸಾಯಿಸು, ಸಾಯಿಸು ಶೌರ್ಯ. ಸಾಯಿಸು, ನನ್ನ ಸಾಯಿಸ್ಬಿಡಿ, ಕೊಚ್ಚಾಕ್ಬಿಡಿ, ನನ್ನನ್ನು ಏನಾದ್ರೂ ಮಾಡ್ಕೊಳ್ಳಿ. ಆದ್ರೆ ಕೊನೆದಾಗ ನನ್ಗೊಂದ್ ಮಾತು, ಪ್ಲೀಸ್ ದಯವಿಟ್ಟು ಕೇಳಿಸ್ಕೊಳ್ಳಿ. ಸಂಪದ ಏನಿದು ಹೊಸ ನಾಟಕ?